ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಸ್ಕೂಲಿಂದ 5:15ಗೆಲ್ಲ ಮನೆಗೆ ಬಂದೆ. ನನ್ನ ನಾದಿನಿ ಊರಿಗೆ ಹೋಗಲಿಕ್ಕೆ ಅಂತ ಹೊರಟಿದ್ಲು. ಹಾಗಾಗಿ ನನ್ನ ಹಸ್ಬೆಂಡು ಅವಳನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋದರು. ಯೂಶ್ವಲಿ ಅವಳು ಸ್ಯಾಟರ್ಡೆ ಆಫ್ಟರ್ನೂನ್ ಊರಿಗೆ ಹೊರಟ್ಬಿಡ್ತಾಳೆ. ಬಟ್ ಇವತ್ತು ಸಂಜೆನೇ ಹೊರಟ್ಲು. ಬಿಕಾಸ್ ನಾಳೆ ನಮಗೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಕೂಲಿಗೆ ರಜಾ ಇದೆ. ಹಾಗಾಗಿ ನಮ್ಮ ಗುಬ್ಬಚ್ಚಿ ನೋಡ್ಕೊಳ್ಳೋಕ್ಕೆ ನಾನೇ ಇರ್ತೀನಲ್ಲ ಅಂಥೇಳಿ ಅವಳು ಇವತ್ತೇ ಸಂಜೆನೇ ಹೊರಟ್ಬಿಟ್ಲು. ಆಮೇಲೆ ಬೆಳಿಗ್ಗೆ ನನಗೆ ಪೂಜೆ ಮಾಡಲಿಕ್ಕೆ ಆಗಿರಲಿಲ್ಲ. ಬಿಕಾಸ್ ನಮ್ಮ ಗುಬ್ಬಚ್ಚಿ ಸ್ವಲ್ಪ ಕೈ ಬಿಡಲ್ಲ ಮಾರ್ನಿಂಗ್ ಟೈಮು. ಸುಮ್ಮನೆ ಎತ್ಕೋ ಅಂತ ತುಂಬ ಹಠ ಮಾಡ್ತಾನೆ. ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆನೆಲ್ಲ ತೊಳೆದಿಟ್ಟು ಹೋಗಿದ್ದೆ. ಸೊ ಹಾಗಾಗಿ ಸಂಜೆ ಬಂದು ದೇವ್ರ ಪೂಜೆನ ಮಾಡಿಬಿಡೋಣ ಅಂತ ಹೇಳಿ ಅವನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದ. ಅವನು ಕಟ್ಕೊಂಡು ಪೂಜೆನೆಲ್ಲ ಮುಗಿಸ್ದೆ. ನಂತರ ಅವನ್ನ ಎತ್ಕೊಂಡು ಮೇಲ್ಗಡೆ ಬಾಲ್ಕನಿನಲ್ಲಿ ಸ್ವಲ್ಪ ಪ್ಲಾಂಟ್ಸ್ಗಳಿಗೆಲ್ಲ ನೀರು ಹಾಕ್ಲಿಬೇಕಿತ್ತು. ಹಾಗಾಗಿ ನೀರು ಹಾಕೋಣ ಅಂತ ಹೇಳಿ ಬಾಲ್ಕನಿಗೆ ಹೋಗಿ ಪ್ಲಾಂಟ್ಸ್ಗೆಲ್ಲ ನೀರನ್ನ ಹಾಕಿ ನಂತರ ಅವನು ಕರ್ಕೊಂಡು ಬಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಒಣಗಾಕಿಟ್ಟು ಹೋಗಿದ್ದೆ ಬೆಳಿಗ್ಗೆ. ಅದೆಲ್ಲ ಸ್ವಲ್ಪ ಒಣಗಿತ್ತು, ಅದನ್ನು ಕೂಡ ಎತ್ಕೊಂಡು ಬಂದು ಅದನ್ನೆಲ್ಲ ಮಡಿಸಿಟ್ಟೆ. ಜೊತೆಗೆ ಅವನದು ಕೂಡ ತುಂಬ ಡಿಸ್ಟರ್ಬೆನ್ಸು, ಯಾವ ಕೆಲಸ ಮಾಡಲಿಕ್ಕೂ ಬಿಡಲ್ಲ. ನಾನು ಏನೋ ಮಾಡೋಣ ಅಂದ್ಕೊಂಡು ಬಂದಿರ್ತೀನಿ, ಅವನು ಯಾವ ಕೆಲಸ ಮಾಡಲಿಕ್ಕೂ ಬಿಡ್ದೇನೆ 1 ಅವರಲ್ಲಾಗೋ ಕೆಲಸ 2 ಅವರ್ಸ್ ಆಗಿಬಿಡುತ್ತೆ. ಸೊ ಹೀಗಾಗಿ ನನ್ನ ಕೆಲಸಗಳು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, ಯಾವುದೂ ಬೇಗ ಮುಗಿಯೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ಈವ್ನಿಂಗ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.